ಅಮ್ಮ, ಪ್ರಸಾದಕ್ಕೆ ಗುಗ್ಗುರು ಮಾಡಿದ್ದೀನಿ, ಸಾಕಾ ಸಿಹಿ ಏನಾದರೂ ಮಾಡಬೇಕಾ? ಗುಗ್ರಿ ಒಂದೇ ಸಾಕಣೋ, 7ನೇ ದಿನಕ್ಕೆ ಚೆನ್ನಾಗಿ ಮಾಡಿದ್ರಾಯ್ತು. ನಿನಗೆ ಪ್ರಸಾದ ಚಿಂತೆ, ನನಗೆ ನಿನ್ನ ಮಗಳದೇ ಚಿಂತೆ. ಹಣ್ಣಿದೆ, ಹೂವಿದೆ, ನೈವೇದ್ಯ ಇದೆ, ಎಲ್ಲ ಇದೆ. ಆದರೆ ಇದನ್ನೆಲ್ಲ ಮಾಡೋದಕ್ಕೆ ನಿನ್ನ ಮಗಳೇ ಇಲ್ವಲ್ಲ. ಸಂಜೆ 6 ಗಂಟೆಗೆ ಪೂಜೆ ಶುರು ಮಾಡಬೇಕು. ಸರಿಯಾದ ಸಮಯಕ್ಕೆ ತಪ್ಪಿಸ್ಕೊಂಡ್ಬಿಡ್ತಾಳೆ. ಹೋಗಿ ಕರ್ಕೊಂಡು ಬಾ, ಇಲ್ಲೇ ಇರಲಿ, ಎಲ್ಲೂ ಹೋಗೋದು ಬೇಡ. ಇಷ್ಟು ದಿನ ಕಸ ರಂಗೋಲಿ ಎರಡೂ ಮುಗಿಸ್ಕೊಂಡು ಊಟದ ಹೊತ್ತಿಗೆ ಮನೆಗೆ ಬರೋಳು. ಆದರೆ ಈಗ ಆಫೀಸ್ ಒಳಗೆ ಕೆಲಸ. ಆ ಶಂಕರ್ ನಾಡನ ಎಷ್ಟೊತ್ತಿರ್ತಾನೋ ಇವಳು ಅಷ್ಟೊತ್ತಿರ್ಬೇಕಾಗತ್ತೆ. ಅದೇ ನೆಪ ಮಾಡಿಕೊಂಡು ತಡವಾಗಿ ಬರದೇ ಇದ್ರೆ ಸಾಕು. ನೀವೆಲ್ಲ ನನ್ನ ಮಗಳನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವಳು ಹಠ ನಿಜ, ಆದರೆ ಒಂದು ಸಾರ್ತಿ ಒಂದು ಮಾತು ಒಪ್ಕೊಂಡ್ರೆ ತಪ್ಪಿಸ್ಕೊಂಡು ಓಡೋಗುವಂಥವಳಲ್ಲ. ಹಠ ಆದರೆ ಹೇಡಿ ಅಲ್ಲ. ಹಾ, ನೀನೇ ಹೊಗಳ್ಬೇಕು ನಿನ್ನ ಮಗಳನ್ನ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅನ್ನಂಗೆ. ನಿಮಗೆ ನಿಮ್ಮ ಮಗ ಇದ್ದಂಗೆ. ನನ್ನ ಮಗನಂತ ಸಿಗಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು. ನೀನೇ ಹೆತ್ತಿದ್ಯಲ್ಲ, ಮಹಾ ತಾಯಿ. ಒಂದು ಪೂಜೆ ಮಾಡೋಕ್ಕೋಸ್ಕರ ಇಡೀ ಮನೆಯವರೆಲ್ಲ ಜೀವ ತೆತ್ತಿತಾ ಇದ್ದೀವಿ. ಆದರೂ ಪೂಜೆ ಮಾಡೋ ಲಕ್ಷಣವೇ ಕಾಣ್ತಾ ಇಲ್ಲ. ನಂಬಿಕೆ ಇಲ್ಲ ನಿನಗೆ. ಎಲ್ಲ ಚೆನ್ನಾಗೇ ಆಗುತ್ತಮ್ಮ, ನಂಬು, ನಾ ಹೇಳ್ತಿದ್ದೀನಿ. ಮೊದಲನೇ ದಿನ ಇಷ್ಟು ದೊಡ್ಡ ವ್ರತ, 7 ದಿನ ನಿರ್ವಿಘ್ನವಾಗಿ ಸಾಗಬೇಕು. ಇವತ್ತು ಆರಂಭದ ದಿನ. ಯಾರಾದರೂ ಹಿರಿಯರನ್ನು ಕರೆದು ಶುರು ಮಾಡಿಸ್ಬೇಕಾಗಿತ್ತು. ಇವಳು ರಂಪಾಟದಲ್ಲಿ ಯಾರಿಗೂ ಹೇಳೋದಕ್ಕೆ ಆಗಲಿಲ್ಲ. ಅಂಥವ್ರು ಯಾರೇ ಇದ್ದಾರೆ ಈ ಊರಿನಲ್ಲಿ? ಅದು ನಿಜ. ನಡೆದಾಡು ಅಮ್ಮನವರ ಸ್ವರೂಪದ ಹಾಗಿರೋದು ವಿರೂಪಾಕ್ಷ ಶಾಸ್ತ್ರಿಗಳು ಒಬ್ಬರೇ. ಅಂಥವ್ರು ನಮ್ಮನೆ ಕರೆಯೋಕ್ಕಾಗತ್ತಾ? ಕರೆದ್ರು ಅವ್ರು ಬಂದಾರಿಯೇ. ಅದಕ್ಕೆ ದೇವಸ್ಥಾನದಲ್ಲಿ ನಾನು ಬಾಲಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ದೀನಿ, ಅವರು ಅವ್ರ ಮನೆ ಆಕೆಯವರು ಬರಬಹುದು. ಒಳ್ಳೇದಾಯ್ತು ಬಿಡಿ. ನೋಡು, ಅವ್ರು ಬರಲಿ ಬಿಡಲಿ, ಅದು ಅವ್ರ ಇಷ್ಟ. ವಿರೂಪಾಕ್ಷಿ ಶಾಸ್ತ್ರಿಗಳು ನಮ್ಮನೆಗೆ ತುಂಬ ಸಹಾಯ ಮಾಡಿದ್ದಾರೆ. ನಿನ್ನ ಕೆಲಸ, ವಿದ್ಯನಿಗೆ ಟ್ರಾವೆಲ್ಸು, ಸುಂದರಿ ಕೆಲಸ, ಇಷ್ಟೆಲ್ಲ ಸಹಾಯ ಮಾಡಿದವರಿಗೆ ನಮ್ಮ ಮನೇಲಿ ಒಂದು ಪೂಜೆ ಮಾಡ್ತಿದ್ದೀವಿ ಅಂತ ಅವರಿಗೆ ಕಿವಿಗೆ ಹಾಕೋದಲ್ವೇನೋ, ಅವ್ರನ್ನೇ ಮರ್ತು ಬಿಡೋದೇನೋ. ಹೌದು ರೀ, ಶಾಸ್ತ್ರಿಗಳಿಗೂ ಒಂದು ಮಾತು ತಿಳಿಸ್ಬೇಕಾಗಿತ್ತು. ಅಯ್ಯೋ, ನನ್ನ ತಲೆಗೆ ಹೊಳಿಲೇ ಇಲ್ಲ. ನೀನು ಆಗಲೇ ಹೇಳೋದಲ್ವಾ, ನೀನಾದರೂ ಹೇಳೋದಲ್ವೇನಮ್ಮ? ಮಧ್ಯಾಹ್ನದ ಹೊತ್ತು ಮನೇಲೇ ಇರ್ತಾರೆ, ಹೋಗೊಂದು ಹೆಜ್ಜೆ ಹೇಳಿ ಬಂದ್ಬಿಡ್ಲಾ? ಹೌದು, ಹೇಳಿ ಬಂದ್ಬಿಡಿ. ಆಮೇಲೆ ಇದೇ ದೊಡ್ಡದಾಗಿ ಉಳಿದ್ಬಿಡುತ್ತೆ. ಚಿಕ್ಕವ್ರು ನಾವು ಮಾತು ಕೇಳಬೇಕಾಗತ್ತೆ. ಸರಿ, ನಾ ಹೋಗಿ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಪ್ಪ. ಹಾಂ. ಮಾಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರೀತ ವರ್ತತೆ. ತಾಯಿ, ಶೇಖರಿ, ಏನಿಷ್ಟು ದೂರ? ತಮ್ಮನ್ನೇ ಕಾಣೋಣ ಅಂತ ಬಂದೆ. ಓ ವಿಶಾಲು, ನನಗೆ ಶೇಖರಿಗೆ ಒಂದೊಂದು ಲೋಟ ಹಾಲು ತಗೊಂಡ್ ಬಾ. ನನಗೆ ಹಾಲು ಬೇಡಿ. ಯಾಕೆ, ನಮ್ಮನೇಲಿ ಕುಡಿಬಾರ್ದು ಅಂತಾನೆ? ಹಾಗಲ್ಲ, ನಿಮ್ಮ ಜೊತೆ ಹಾಲು ಕುಡಿಯೋದು ಅಂದ್ರೇನು? ಶೇಖರಿ, ಆ ತಾಯಿ ಪಾದಪದ್ಮಗಳಲ್ಲಿ ಎಲ್ಲರೂ ಒಂದೇ, ಮೇಲೂ ಕೀಳು ಅನ್ನೋ ಭಾವನೆ ಇಲ್ಲ. ಸರಿ, ಕೂತ್ಕೊ. ಏನಿದೆ ಚಿಕ್ಕಣ್ಣ, ಕುರ್ಚಿ ತಗೊಂಡ್ ಬಾ. ಅಯ್ಯೋ ಬೇಡಿ, ಕುರ್ಚಿಲ್ ಕೂತ್ಕೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ. ಅದು ತಮ್ಮ ದೊಡ್ಡ ಗುಣ. ಅಂತೂ ನೀನು ಬದಲಾಗಲ್ಲ. ನನ್ನ ಸ್ಥಾನ, ನನ್ನ ಯೋಗ್ಯತೆ ಏನು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೇಳು, ಏನು ವಿಷಯ? ನಮ್ಮ ಮನೆಯಲ್ಲಿ ಒಂದು ಪವಾಡ ನಡೀತಿದೆ. ಏನು? ನಿಮಗೆ ಗೊತ್ತು, ಸುಂದರಿ ಅಮ್ಮನವರ ವಿರೋಧಿ. ಹೌದು. ಅಂಥವಳು ದುರ್ಗಾ ಸಪ್ತಾಹ ಮಾಡಕ್ಕೆ ಒಪ್ಪಿದ್ದಾಳೆ. ಅದೇನು ಇದ್ದಕ್ಕಿದ್ದಾಗೆ ಈ ಬದಲಾವಣೆ? ಅಮ್ಮನವರ ದಯೆ, ತಮ್ಮಂಥವರ ಕೃಪಾ ಕಟಾಕ್ಷ.